ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರ ಮಳೆ ಮುಂದುವರೆದಿದ್ದು 200ಕ್ಕೂ ಹೆಚ್ಚಿನ ಮನೆಗಳಲ್ಲಿ ನೀರು ನುಗ್ಗಿದೆ. ಜಮೀನುಗಳು ಸಹ ಜಲಾವೃತಗೊಂಡಿದೆ. ಶಾಸಕ ಜೆಟಿ ಪಾಟೀಲ್ ಪ್ರದೇಶಗಳಿಗೆ ಭೇಟಿ ನೀಡಿದ್ದು ಅಂದಾಜು 5,920 ಹೆಕ್ಟೇರ್ ತೋಟಗಾರಿಕೆ, 7,500 ಹೆಕ್ಟೇರ್ ಕೃಷಿ ಬೆಳೆ ಹಾನಿಯಾಗಿದೆ. ಬಾಡಗಂಡಿ ಮತ್ತು ರೊಳ್ಳಿ ಗ್ರಾಮದಲ್ಲಿ ಈರುಳ್ಳಿ, ಮೆಕ್ಕೆಜೋಳ, ಸೂರ್ಯಕಾಂತಿ ಸೇರಿ ವಿವಿಧ ಬೆಳೆಗಳ ಹಾನಿಯಾಗಿದ್ದನ್ನು ಶಾಸಕರು ವೀಕ್ಷಣೆ ಮಾಡಿದರು. ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಶಾಸಕರು ಸಾಂತ್ವನ ಪರಿಹಾರದ ಭರವಸೆಯನ್ನು ನೀಡಿದರು. ಜಂಟಿ ಸರ್ವೆ ನಡೆಸಿ ಯಾವುದೇ ಮನೆ ಹೊಲ ಬಿಟ್ಟು ಹೋಗದಂತೆ ಕ್ರಮ ವಹಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭೀಮಾ ನದಿ ನೆರೆ ಹಾವಳಿಗೆ ಕಲಬುರಗಿ ಜನ ತತ್ತರಿಸಿ ಹೋಗಿದ್ದು, ಕೂಡಿ ದರ್ಗಾ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರು ಕಣ್ಣೀರಿಟ್ಟಿದ್ದಾರೆ. ನಮ್ಮ ಮನೆ ಮಠ ಎಲ್ಲವೂ ಹೋಗಿವೆ, ಮನೆ ಮಾಡಿಕೊಡಿ ಸರ್ ಅಂತ ಬಿಜೆಪಿ ನಾಯಕರು ಭೇಟಿ ವೇಳೆ ಮಹಿಳೆಯರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಎಲ್ಲರೂ ಬರ್ತೀರಿ ಹೋಗ್ತೀರಿ, ನಮ್ಗ್ಯಾರು ಸಹಾಯ ಮಾಡಲ್ಲ, ಮಳೆ ಬರ್ತೈತಿ, ನಮ್ಮ ಮನೆ ಮುಳುಗ್ತೈತಿ, ಏನು ಮಾಡೋಣ, ನಮಗೆ ಇಲ್ಲೇ ಒಂದು ಮನೆ ಕಟ್ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ವರ್ಷ ನೋಡ್ರಿ ಹಾಕ್ತಿರೋ ಏನ್ ಬಿಡ್ತಿರೋ ಏನ್ ಬೀದಿಗೆ ಬಿಡ್ತಾರ ನಮ್ಮಂತ ಜನಕೋಳಿ ಯಾರು ಬಂದಿಲ್ಲ ನೋಡ್ರಿ. ಬರ್ತಾರ ನೋಡ್ತಾರ ಹೋಗ್ತಾರ. ನಮ್ಮ ಊರಾಗ ಒಂದ್ ವಾರ ಐತ್ರಿ, ಯಾರು ಉಂಡಿರೇನಂತ ಕೇಳಲ್ಲ, ತಿಂದಿರೇನಂತ ಕೇಳಲ್ಲ. ಇಂಥವ್ ತೊಗೊಂಡು ಏನ್ ಮಾಡಕ್ ಆಗ್ತದ ಹೇಳ್ರಿ ನೋಡೋಣ. ಬಡ ಜನತೆಗೆ ಜರ ಸಹಾಯ ಮಾಡ್ಬೇಕ್ರಿ, ಯಾರಾದ್ರೂ ಮಾಡ್ತಾರ್ರಿ. ಒಬ್ಬರನ್ನೇ ನಮ್ಗೆ ಇರ್ಲಾಕ ಮನಿ ಇಲ್ಲ, ಇಲ್ಲೇ ಎಲ್ಲಾರ ನೋಡಿ ಮನೆ ಹಾಕ್ಸ್ಕೊಡ್ರಿ, ಮನಿ ಕಟ್ಕೊಡ್ರಿ. 3 ದಿನಕ್ಕ ಮಳೆ ಬಂದು ಮನಿ ಮುಣಿಗ್ ಹೋಗ್ತಾವ, ನಮಗ್ ಇರ್ಲಾಕ ಅನುಕೂಲ ಇಲ್ರಿ. ಇದಕ್ಕೆ ಏನಾರೇ ಮಾಡ್ತೀರ ಏನಿಲ್ಲ ನೋಡ್ರಿ. ದೊಡ್ಡ ದೊಡ್ಡ ಗೌಡ್ರಿ ರೀ, ಆಯ್ತು ಓಟಿಗೆ ಬರ್ತೀರಿ, ಓಟ್ ಹಾಕ್ಸ್ಕೋತಿ ಹೋಗ್ತೀರಿ. ಎಲೆಕ್ಷನ್ ಟೈಮ್ನಾಗೆ ನೆನಪಾಗ್ತಾರಿ ಬಡ ಜನದು. ನಮ್ಮಂತ ಜನದವ್ರು ಓಟ್ ಹಾಕ್ಸ್ತಿರಿ ಓದ್ತಿರಿ, ಅಲ್ಲಿ ನಮಗ್ ಯಾರು ಬಾಡೋರ್ ದಿಕ್ಕಿಲ್ಲ. ನಾವು ಬಂದೆ ರಾಯಚೂರು ಭೀಮಾ ನದಿಗೆ ಅತಿ ಹೆಚ್ಚು ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆ ರಾಯಚೂರು ತಾಲೂಕಿನಲ್ಲಿ ಪ್ರವಾಹ ಆತಂಕ ಉಂಟಾಗಿದೆ. ಭೀಮಾ ನದಿ ನೀರಿನ ರಭಸಕ್ಕೆ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದ್ದು, ನದಿ ತೀರದ ಭತ್ತದ ಗದ್ದೆಗಳು ಜಲಾವೃತಗೊಂಡಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅನ್ನದಾತರು ಪಾಪ ಕಣ್ಣೀರಿಡ್ತಾ ಇದ್ದಾರೆ. ಅಪರಿಚಿತ ವಾಹನ ಡಿಕ್ಕಿಯಾಗಿ ಕಡವೆ ಗಂಭೀರ ಗಾಯಗೊಂಡ ಘಟನೆ ಚಿಕ್ಕಮಗಳೂರಿನ ಬಾಳೂರು ಸಮೀಪದ ಸುಂದರ ಬೈಲ್ನಲ್ಲಿ ನಡೆದಿದೆ. ರಸ್ತೆ ದಾಟುವ ಸಮಯದಲ್ಲಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿರೋ ಶಂಕೆ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಶುವೈದ್ಯರ ನೇತೃತ್ವದಲ್ಲಿ ಅರಣ್ಯಾಧಿಕಾರಿಗಳು ಚಿಕಿತ್ಸೆ ನೀಡಲು ಮುಂದಾಗಿದ್ದಾರೆ. ಶಿವಮೊಗ್ಗದಲ್ಲಿ ಕಾಡಾನೆ ಹಾವಳಿಗೆ ಬೇಸತ್ತು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪುರದಾಳು, ದುರ್ಗಾಂಬ ಕಾಲೋನಿ ಹಾಗೂ ಬೇಳೂರು ಗ್ರಾಮಸ್ಥರು ಶಿವಮೊಗ್ಗ ವನ್ಯಜೀವಿ ವಿಭಾಗದ ಡಿಎಫ್ಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಆನೆಗಳ ದಾಳಿಯಿಂದ ನಿರಂತರವಾಗಿ ಬೆಳೆನಾಶ ಆಗ್ತಾ ಇದ್ದು, ಬಾಳೆ, ಅಡಿಕೆ, ಭತ್ತ ಹಾಗೂ ಕಬ್ಬನ್ನ ಕಳೆದುಕೊಂಡಿದ್ದೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರಿಗೆ ನೀವೆಲ್ಲ ಕಾಡಲಿದ್ದೀರಿ ಅಂತ ಎಸಿಎಫ್ ಜೊತೆ ರೈತರು ವಾಗ್ವಾದಕ್ಕಿಳಿದಿದ್ರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯಾ ನಾಯಕ್ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶಗೊಂಡು ಕೂಡಲೇ ರೈತರ ನೆರವಿಗೆ ನಿಲ್ಲಲು ಸೂಚಿಸಿದರು. ಇವತ್ತು ಪುರದಾಳ್ ಗ್ರಾಮಸ್ಥರು ಬಂದು ಇಲ್ಲಿ ಫಾರೆಸ್ಟ್ ಇಲಾಖೆ ಹತ್ರ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ ನನಗೆ ಬೆಳಗ್ಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸದಸ್ಯರಾದಂಥ ಪ್ರದೀಪ್ ಅವರು ಫೋನ್ ಮಾಡಿ ಹೇಳಿದರು. ನಿನ್ನೆನೇ ಹೇಳಿದರು ನನಗೆ ಇನ್ಫಾರ್ಮಿಂಗ್ ಇದೆ, ನಮ್ಮ ಊರವರೆಲ್ಲ ನಾಳೆ ಅಲ್ಲಿ ಬರ್ತಿದ್ದೀವಿ ಅಂತ ಹೇಳಿ. ಆಯಿತು ಬರ್ರಪ್ಪ, ಮತ್ತು ನಾವು ಈ ಪ್ರತಿ ವರ್ಷವೂ ಈ ಗೋಳು ನಿಮ್ಮ ಊರಲ್ಲಿ ಇವತ್ತೇನಾಗಿದೆ. ಅಪರಿಚಿತ ವಾಹನ ಡಿಕ್ಕಿಯಾಗಿ ರಾಷ್ಟ್ರಪಕ್ಷಿ ನವಿಲು ಸಾವನ್ನಪ್ಪಿರುವ ಘಟನೆ ಮಂಡ್ಯದ ಕೆಆರ್ಪೇಟೆ ತಾಲೂಕು ಸಾಧುಗೋನಹಳ್ಳಿ ಬಳಿ ನಡೆದಿದೆ. ರಸ್ತೆ ದಾಟುವಾಗ ಅಪರಿಚಿತ ವಾಹನಕ್ಕೆ ನವಿಲು ಸಿಲುಕಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಸ್ಥಳಕ್ಕೆ ತಾಲೂಕು ಅರಣ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು, ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ನಾಳೆ ಆಯುಧ ಪೂಜೆ ಹಬ್ಬದ ಹಿನ್ನೆಲೆ ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದ್ರು ಗ್ರಾಹಕರು ಮುಗಿಬಿದ್ದು ಖರೀದಿಸ್ತಾ ಇರುವ ದೃಶ್ಯ ಕೋಲಾರ ನಗರದ ಹಳೆ ಬಸ್ ಸ್ಟ್ಯಾಂಡ್ ಮಾರುಕಟ್ಟೆಯಲ್ಲಿ ಕಂಡುಬಂದಿದೆ. ಮಾರುಕಟ್ಟೆಯಲ್ಲಿ ಜನ ತುಂಬಿ ತುಳುಕ್ತಾ ಇದ್ದು ಬಟನ್ ರೋಸ್ 350ರಿಂದ 450 ರೂಪಾಯಿ, ಸೇವಂತಿಯ ಸೆಂಟ್ ಯೆಲ್ಲೋ, ಆಮೇಲೆ ಚಾಕ್ಲೇಟ್ ಗೋಲ್ಡ್ 150ರಿಂದ 250 ರೂಪಾಯಿ, ಮಲ್ಲಿಗೆ ಕನಕಾಂಬರ ಬೆಲೆ 3 ಅಂಕಿ ದಾಟಿದ್ದು ಹೂ ಹಾರಗಳು 200ರಿಂದ 5,000 ರೂಪಾಯಿವರೆಗೂ ಮಾರಾಟ ಆಗ್ತಾ ಇದೆ. ಹಬ್ಬದ ಸೀಸನ್ ಆದ್ರಿಂದ ರೈತರು ಹಾಗೂ ಮಧ್ಯವರ್ತಿಗಳಿಗೆ ಖುಷಿಯಾಗಿದ್ದು ಗ್ರಾಹಕರಿಗೆ ಮಾತ್ರ ಬೆಲೆ ಕೈ ಸುಡುವಂತಾಗಿದೆ. ನಮ್ದು 70, 80, 100 ರೂಪಾಯಿ ಆಗ್ತಾ ಇದ್ದಾರೆ ಅವು ಚಾಕ್ಲೇಟ್. ಹೌದು ಸರ್, ಅವ್ರು ಬೇರೆ ಕಡೆ ಕ್ರೇಟ್ ಎಲ್ಲ 120, 130, 200 ಗಂಟೆ ಮಾರ್ತಾರೆ. ನಮ್ಮ ರೈತರಿಗೆಲ್ಲ 70, 80 ಆಗ್ತಾರೆ. ರೇಟ್ ಬರ್ತದೆ ನಾವು ಹಾಕಿದ್ರೆ ನಮ್ಗೆ ರೇಟ್ ಕಡಿಮೆ, ಕೊಂಡ್ಕೊನವ್ರಿಗೂ ರೇಟ್ ಜಾಸ್ತಿ ಬಂದಿದೆ. ಅವ್ರಿಗೂ ಲಾಸು, ನಮಗೂ ಲಾಸ್ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅದ್ದೂರಿ ದಸರಾ ಮಹೋತ್ಸವ ನಡೀತಾ ಇದ್ದು ಏರ್ಪೋರ್ಟ್ನಲ್ಲಿ 4 ದಿನದ ದಸರಾ ಸಂಭ್ರಮಾಚರಣೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ದರು. ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನ ದೇಶ ವಿದೇಶಿಗರಿಗೆ ತಿಳಿಸುವ ಉದ್ದೇಶವೂ ಇದರಲ್ಲಿ ಅಡಗಿದೆ. ಜಾನಪದ ಕಲಾ ತಂಡ, ನೃತ್ಯ ಮತ್ತು ವಾದ್ಯಗಳ ಶಬ್ದಕ್ಕೆ ಪ್ರಯಾಣಿಕರು ಮೂಕ ವಿಸ್ಮಿತರಾದರು. ಕಾರ್ಯಕ್ರಮದಲ್ಲಿ ಏರ್ಪೋರ್ಟ್ ಅಧಿಕಾರಿಗಳು, ಸಿಬ್ಬಂದಿಗಳು, ಪ್ರಯಾಣಿಕರು, ಸಾರ್ವಜನಿಕರು ಭಾಗಿಯಾಗಿದ್ದರು. ವಿಶ್ವವಿಖ್ಯಾತ ದಸರಾ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಜಂಬೂ ಸವಾರಿ ಮೆರವಣಿಗೆ ಇನ್ನೆರಡೇ ದಿನ ಬಾಕಿ ಇದ್ದು ಈ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲೆಡೆ ಕಾತರದಿಂದ ಕಾಯ್ತಾ ಇದ್ದಾರೆ. ನಾಡಿದ್ದು ಜಂಬೂ ಸವಾರಿ ಇರೋದ್ರಿಂದ ಇಂದು ಅರಮನೆ ಅಂಗಳದಲ್ಲಿ ಮೆರವಣಿಗೆಯ ರಿಹರ್ಸಲ್ ನಡೆಸಲಾಯಿತು. ಅಂಬಾರಿ ಹೊರುವ ಅಭಿಮನ್ಯುಗೆ ಪುಷ್ಪಾರ್ಚನೆ ತಾಲೀಮು ನಡೆಸಲಾಯಿತು. ಅಲ್ಲದೆ ಗಾರ್ಡ್ ಆಫ್ ಆನರ್, ಪುಷ್ಪಾರ್ಚನೆ ಸೇರಿ ಪ್ರಮುಖ ಕಾರ್ಯಕ್ರಮಗಳು ತಾಲೀಮನ್ನು ನಡೆಸಲಾಯಿತು. ವಿಶ್ವವಿಖ್ಯಾತ ದಸರಾ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಜಂಬೂ ಸವಾರಿ ಮೆರವಣಿಗೆಗೆ ಇನ್ನೆರಡೇ ದಿನ ಬಾಕಿ ಇದೆ. ಬಂಡಿಪಾಳ್ಯದಲ್ಲಿ ತಯಾರಾಗ್ತಿರುವ ಸ್ತಬ್ಧ ಚಿತ್ರಗಳು ಜಂಬೂ ಸವಾರಿಯಲ್ಲಿ ಜನರ ಮನ ಸೆಳೆಯಲಿದೆ. 31 ಜಿಲ್ಲೆಯ 100ಕ್ಕೂ ಹೆಚ್ಚು ಕಲಾವಿದರಿಂದ ತಯಾರಾಗ್ತಾ ಇರುವ ಸ್ತಬ್ಧ ಚಿತ್ರಗಳು, 25 ಇಲಾಖೆ ಹಾಗೂ ನಿಗಮಗಳಿಂದ ಹಲವು ಟ್ಯಾಬ್ಲೋಗಳು ಈ ಬಾರಿಯ ದಸರಾ ಜಂಬೂ ಸವಾರಿಯಲ್ಲಿ ಇರಲಿದೆ. ವಿಜಯದಶಮಿ ದಿನವೇ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ಗಾಂಧೀಜಿ ತತ್ವ ಸಾರುವ ನಿಟ್ಟಿನಲ್ಲಿ ರೂಪುಗೊಳ್ತಾ ಇದೆ. ಹಸಿವು ಮುಕ್ತ ಕರ್ನಾಟಕ, ಇಂದಿರಾ ಕ್ಯಾಂಟೀನ್, ಮೂಡ ಅಭಿವೃದ್ಧಿ ಟ್ಯಾಬ್ಲೋ, ಸಾಂಸ್ಕೃತಿಕ ವೈಖರಿ, ಧಾರ್ಮಿಕ ದೇವಾಲಯಗಳು ಸೇರಿದಂತೆ 10 ಹಲವು ಬಗೆಯ ಟ್ಯಾಬ್ಲೋಗಳು ಜಂಬೂ ಸವಾರಿಯಲ್ಲಿ ಸಾಗಲಿವೆ. ಇದಾಗಿತ್ತು ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳು. ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.